ಇರಾನ್ನ ಪ್ರಮುಖ ತೈಲ ಸಂಸ್ಕರಣಾ ಘಟಕದ ಮೇಲೆ ದಾಳಿಯಾಗಿದೆ. ಅಸಲುಯೇ ತೈಲ ಸಂಸ್ಕರಣಾ ಘಟಕದ ಮೇಲೆ ದಾಳಿ ನಡೆದಿರೋದು. ಇರಾನ್ನ ಅತಿ ದೊಡ್ಡ ತೈಲ ಮತ್ತು ಅನಿಲ ಸಂಸ್ಕರಣಾ ಘಟಕ ಇದು. ಬುಷೆಹರ್ ಪ್ರಾಂತ್ಯದ ಕರಾವಳಿ ಪ್ರದೇಶದಲ್ಲಿರುವಂತಹ ಘಟಕ. ಈ ಕಾರ್ಖಾನೆಯಲ್ಲಿದ್ದ ಎಲ್ಲ ಕಾರ್ಮಿಕರ ಸ್ಥಳಾಂತರಕ್ಕೆ ಈಗ ಇರಾನ್ ಆದೇಶ ಹೊರಡಿಸಿದೆ. ಸದ್ಯ ಪರಿಸ್ಥಿತಿ ಹತೋಟಿಯಲ್ಲಿದೆ, ನಿಯಂತ್ರಣದಲ್ಲಿದೆ ಅಂತ ಇರಾನ್ ಸರ್ಕಾರ ಹೇಳ್ಕೊಳ್ತಾ ಇದೆ. ತೈಲ ಘಟಕಗಳ ಮೇಲಿನ ದಾಳಿಗೆ ಇರಾನ್ ಕೆಂಡಾಮಂಡಲವಾಗಿದೆ. ಮತ್ತೆ ಇದಕ್ಕೆ ತಕ್ಕ ಪ್ರತೀಕಾರ ತೀರಿಸಿಕೊಳ್ಳೋದಾಗ್ಲಿ ಕೂಡ ಇರಾನ್ ಪ್ರತಿಜ್ಞೆ ಮಾಡಿದೆ. ಬೆಂಕಿ ದಗದಗಿಸಿ ಹೊತ್ತಿ ಉರಿತಾ ಇದೆ. ಇರಾನ್ನ ಅತಿ ದೊಡ್ಡ ತೈಲ ಸಂಸ್ಕರಣಾ ಘಟಕದ ಮೇಲೆ ನಡೆದಿರುವಂತಹ ದಾಳಿ ಇದು. ಹೀಗಾಗಿ ಅಪಾರ ಪ್ರಮಾಣದಲ್ಲಿ ಅದರಿಂದ ಹಾನಿ ಉಂಟಾಗಿದೆ. ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ತೈಲ ಮತ್ತು ಅನಿಲ ಸಂಸ್ಕರಣೆ ಮತ್ತು ಶೇಖರಣೆ ನಡೀತಾ ಇತ್ತು. ಅದಕ್ಕೆ ಭಾರಿ ಹೊಡೆತ ಬಿದ್ದಿರೋದು. ತಕ್ಷಣಕ್ಕೆ ಅಲ್ಲಿರುವಂತಹ ಕಾರ್ಮಿಕರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ. ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಅಂತ ಇರಾನ್ ಹೇಳ್ಕೊಂಡಿದೆ. ಗಲ್ಫ್ ರಾಷ್ಟ್ರಗಳ ತೈಲ ಘಟಕಗಳ ಮೇಲೆ ಈಗ ಇರಾನ್ ಕಣ್ಣಿಟ್ಟಿದೆ. ತೈಲ ಘಟಕಗಳ ಮೇಲೆ ದಾಳಿ ಮಾಡೋದಾಗಿ ಇರಾನ್ ಎಚ್ಚರಿಕೆ ಕೊಟ್ಟಿದೆ. ಸೌದಿ, ಯುಎಇ, ಕತಾರ್ನಲ್ಲಿರುವಂತಹ 5 ಪ್ರಮುಖ ತೈಲ ಕೇಂದ್ರಗಳ ಮೇಲೆ ದಾಳಿ ಮಾಡೋ ಎಚ್ಚರಿಕೆ ರವಾನಿಸಿದೆ. ಇನ್ನೇನು ಮುಂದಿನ ಕೆಲವೇ ಗಂಟೆಗಳಲ್ಲಿ ದಾಳಿ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಇರಾನ್ ಕೊಟ್ಟಿದೆ. ಕೈಗಾರಿಕಾ ಪ್ರದೇಶ ತೊರೆಯುವಂತೆ ಜನರಿಗೆ ಈಗಾಗಲೇ ಸೂಚನೆ ಕೊಡಲಾಗಿದೆ. ಇಸ್ರೇಲ್ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಇರಾನ್ ಸಜ್ಜಾಗಿದೆ. ಇರಾನ್ ಕೂಡ ಇದಕ್ಕೆ ಮುಂಚೆ ಈ ರೀತಿಯಾದಂಥ ದಾಳಿಗಳನ್ನು ಮಾಡಿದೆ. ಪ್ರತಿಯಾಗಿ ಇಸ್ರೇಲ್ ಇರಾನ್ನ ಅತಿ ದೊಡ್ಡ ತೈಲ ಸಂಸ್ಕರಣಾ ಘಟಕವನ್ನು ಟಾರ್ಗೆಟ್ ಮಾಡಿ ನಡೆಸಿರುವಂಥ ಈ ದಾಳಿ ಇರಾನ್ ಮತ್ತಷ್ಟು ಕೆರಳೋ ಹಾಗೆ ಮಾಡಿದೆ. ಕೆಲವೇ ಗಂಟೆಗಳಲ್ಲಿ ಇದಕ್ಕೆ ಪ್ರತೀಕಾರ ತೀರಿಸ್ಕೊಳ್ತೀವಿ ಅಂತ ಹೇಳಿ ಇರಾನ್ ಓಪನ್ ಆಗಿ ವಾರ್ನಿಂಗ್ ಕೊಟ್ಟಿದೆ ಇಸ್ರೇಲ್ ದೇಶಕ್ಕೆ. ಇನ್ನು ಕೆಲವೇ ಗಂಟೆಗಳಲ್ಲಿ ತೈಲ ಸಂಸ್ಕರಣೆಗಳನ್ನು ಟಾರ್ಗೆಟ್ ಮಾಡಿ ಹೊಡಿತೀವಿ, ನಮ್ಮ ತೈಲ ಘಟಕಗಳ ಮೇಲೆ ಆಗಿರುವಂಥ ದಾಳಿಗೆ ಪ್ರತ್ಯುತ್ತರ ಕೊಡ್ತೀವಿ ಅಂತ ಹೇಳಿ ಇರಾನ್ ಎಚ್ಚರಿಕೆಯನ್ನು ರವಾನೆ ಮಾಡಿದೆ. ಸೌದಿ, ಯುಎಇ ಮತ್ತು ಕತಾರ್ನಲ್ಲಿರುವಂತಹ 5 ಕೇಂದ್ರಗಳು, 5 ಪ್ರಮುಖ ತೈಲ ಕೇಂದ್ರಗಳ ಮೇಲೆ ಇರಾನ್ ಕಣ್ಣಿಟ್ಟುಕೊಳ್ತಿದೆ. ಮತ್ತೊಂದು ಕಡೆ ಸಂಭಾವ್ಯ ದಾಳಿಯ ಎಚ್ಚರಿಕೆಯನ್ನು ಕೂಡ ಆಸುಪಾಸಿನ ಸಾರ್ವಜನಿಕರಿಗೆ ರವಾನೆ ಮಾಡಿರುವಂಥದ್ದು. ದಾಳಿ ಪ್ರತಿ ದಾಳಿ ಅದರ ತೀವ್ರತೆ ದಿನ ದಿನ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಪ್ರಮುಖ ನಗರಗಳಲ್ಲಿ ಬೆಂಕಿ ಧಗಧಗಿಸ್ತಾ ಇದೆ.